ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳಕತ್ತೀನಿ. ಇವತ್ತ ನಾ ನಿಮ್ ಜೊತೆ ಒಂದು ರೆಸಿಪಿ ಶೇರ್ ಮಾಡತ್ತೀನಿ. ಬಾಳ ದಿನ ಆತು ಕುಕ್ಕಿಂಗ್ ಲಾಗ್ ಮಾಡಿರ್ಲಿಲ್ಲ, ಅದಕ್ಕೆ ಇವತ್ತ ನಾನು ಕ್ಯಾಬೇಜ್ ಇಂತ ಗೋಬಿ ಮಂಚೂರಿ ಯಾವ ತರ ಮಾಡೋದು ಅನ್ನೋದು ನಿಮ್ ಜೊತೆ ಶೇರ್ ಮಾಡ್ಕೋತೇನೆ. ಆಕ್ಚುಲಿ ನನ್ನ ಹತ್ರ ಒಂದ್ ಸ್ವಲ್ಪ ಐಟಮ್ಸ್ ಇರ್ಲಿಲ್ಲ, ಸೊ ಅದ್ರ ಸಂಬಂಧ ನಮ್ಮ ಮನೆ ಹತ್ರ ಇರೋಂತ ರವಿ ಸೂಪರ್ ಮಾರ್ಕೆಟಿಗೆ ಬಂದೀನಿ. ಇಲ್ಲಿ ಯಾವ ಸಾಮಾನ್ ಬೇಕು ಅವನ್ನೆಲ್ಲಾನು ತಗೋಬೇಕು ಅಂತ ಹೇಳಿ. ಮೂರಾದನು ಮತ್ತು ರೆಡ್ ಚಿಲ್ಲಿ ಸಾಸ್ ಮತ್ತು ವಿನೆಗರ್. ಇವಾಗ ಮಂಚೂರಿಯನ್ ಮಾಡೋಕ್ಕೆ ಇವು 3 ಪ್ರಾಡಕ್ಟ್ಸ್ ತೊಗೊಂಡೇನಿ. ಅಂದರೆ ಇವು ಕೆಚಪ್ ಮತ್ತು ಸೋಯಾ ಸಾಸು, ಆಮೇಲೆ ರೆಡ್ ಚಿಲ್ಲಿ ಸಾಸ್, ಇನ್ನೂ ನಮಗೆ ವಿನೆಗರ್ ಒಂದು ಬೇಕು. ಅದಾದಮೇಲೆ ಕಾರ್ನ್ಫ್ಲೋರ್ ಹಿಟ್ಟು ನಮ್ಮ ಮನೆಯೊಳಗಿಲ್ಲ, ಸೊ ಅದನ್ನು ತೊಗೊಳ್ಳೋಣ ಅಂತ. ಇವಾಗ ಎಲ್ಲ ಐಟಮ್ಸ್ ತೊಗೊಂಬಂದ್ವಿ. ಬರ್ರಿ ಇವಾಗ ಗೋಬಿ ಮಂಚೂರಿ ಯಾವ ತರ ಪ್ರಿಪೇರ್ ಮಾಡೋದು ಅಂತ ಒನ್ ಬೈ ಒನ್ ನೋಡೋಣ ಅಂತ. ಇದಕ್ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಬರ್ರಿ. ಫಸ್ಟಿಗೆ ಇಲ್ಲೇ 1 ಕ್ಯಾಬೇಜ್ ತೊಗೊಂಡೇನಿ, ಆಮೇಲೆ 1 ಕಪ್ ಕಾರ್ನ್ ಫ್ಲೋರ್ ಹಿಟ್ಟು, ಅರ್ಧ ಕಪ್ ಮೈದಾ ಹಿಟ್ಟು, ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ತೊಗೊಂಡೇನಿ ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥದ್ದು, ಆಮೇಲೆ ಕೊತ್ತಂಬರಿ, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಆಮೇಲೆ ಸ್ವಲ್ಪ ಕೆಚಪ್ ತಗೊಂಡೇನಿ, ಮತ್ತು ಸೋಯಾ ಸಾಸ್, ವಿನೆಗರ್ ಮತ್ತು ಗಾರ್ಲಿಕ್ ಜಿಂಜರ್ ಪೇಸ್ಟ್ ತಗೊಂಡಿನಿ. ಇಷ್ಟು ಐಟಮ್ಸ್ ಇಂತ ಯಾವ ತರ ಗೋಬಿ ಮಂಚೂರಿ ಮಾಡೋದು ಅಂತ ನೋಡೋಣ ಬರ್ರಿ. ಫಸ್ಟ್ ಇವಾಗ ಗೋಬಿ ಮಾಡ್ಕೋಬೇಕು. ಸೊ ಅದ್ರ ಸಂಬಂಧ ನಾನಿಲ್ಲೇ ಒಂದು ಬೌಲ್ ತಗೊಂಡೇನಿ. ಆ ಬೌಲಿಗೆ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಕ್ಯಾಬೇಜ್ ಅದನ್ನ ಹಾಕಾಕತ್ತೀನಿ. ಅದು ಹಾಕಿದಾದ್ಮೇಲೆ ನೆಕ್ಸ್ಟ್ ಉಪ್ಪು ಹಾಕೋಬೇಕು. ಉಪ್ಪು ಇವಾಗ ಸ್ವಲ್ಪ ಹಾಕೋಬೇಕು, ಆಮೇಲೆ ಇನ್ನೊಂದ್ಸತಿ ಒಗ್ಗರಣೆ ಒಳಗು ಉಪ್ಪು ಹಾಕ್ಬೇಕಾಕೈತಿ. ಅದಕ್ಕೆ ಒಣಕಾರ ಹಾಕೋಬೇಕು. ಒಣಕಾರನು ಸ್ವಲ್ಪ ಹಾಕೋರಿ, ಬಿಕಾಸ್ ಆಮೇಲೆ ನಾವು ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂತೀವಲ್ಲ, ಸೊ ಮತ್ತೆ ಭಾಳ ಸ್ಪೈಸಿ ಆಗ್ಬಿಡ್ತೈತಿ. ಸೊ ಅದ್ರ ಸಂಬಂಧ ಇನ್ ಕೇಸ್ ನೀವು ಬರೀ ಡ್ರೈ ಗೋಬಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಜಾಸ್ತಿನ ಒಣಕಾರ ಹಾಕೋರಿ. ಅದಾದ್ಮೇಲೆ ನಾ ಅರ್ಧ ಕಪ್ ಮೈದಾ ಹಿಟ್ಟು ಏನ್ ತಗೊಂಡಿದ್ನಲ್ಲ, ಸೊ ಅದನ್ನ ಫುಲ್ ಆ್ಯಡ್ ಮಾಡ್ಕೊಳಕತ್ತೀನಿ. ನೆಕ್ಸ್ಟ್ 1 ಕಪ್ ಕಾರ್ನ್ ಫ್ಲೋರ್ ಹಿಟ್ಟು ಹಾಕೋಣತೀನಿ. ಇದ್ರಾಗ ಮೇನ್ ಕಾರ್ನ್ ಫ್ಲೋರ್ ಹಿಟ್ಟ ಬೇಕು. ಸೊ ಇದ ಮೇನ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ಗೋಬಿ ಮಂಚೂರಿ ಮಾಡಾಕ. ಅದಾದ್ಮೇಲೆ ಚೆನ್ನಾಗಿ ಕೈಲಿ ಮಿಕ್ಸ್ ಮಾಡ್ಕೊಣತೀನಿ. ಇದಕ್ಕೆ ಆಕ್ಚುಲಿ ನೀವು ವಾಟರ್ ಏನು ಹಾಕ್ಬೇಕಾಗಿಲ್ಲ, ಬಿಕಾಸ್ ಅದು ಕ್ಯಾಬೇಜ್ ಒಳಗ ವಾಟರ್ ಇರ್ತೈತಿ. ಸೊ ಅದಕ್ಕೆ ವಾಟರ್ ಏನ್ ನೆಸೆಸರಿ ಇರಂಗಿಲ್ಲ. ಸೊ ನೀರ್ ಇಲ್ದಂಗ ನೀವು ಕಲಸ್ಬೇಕು. ಅದ್ರೊಳಗ ಬಾಳ ಗಟ್ಟಿ ಅನ್ಸಾಕತ್ರ ಸ್ವಲ್ಪ ಒಂದ್ ಹನಿ ಅಂದ್ರೆ ಚಿಮಿಕ್ ನೀರ್ ಏನ್ ಇರ್ತೈತಿ, ಸೊ ಅಷ್ಟ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ಈ ತರ ಹದಕ್ ಬರ್ಬೇಕು ನೋಡ್ರಿ. ಸ್ವಲ್ಪ ಇದು ಗಟ್ಟಿನೇ ಇರ್ಬೇಕು, ಮೆತ್ತಗಾದ್ರ ಚಲೋ ಆಗಂಗಿಲ್ಲ. ನೆಕ್ಸ್ಟ್ ಇವಾಗ ಸ್ವಲ್ಪ ಹಿಟ್ಟು ತಗೊಂಡು ಒಂದೊಂದಾಗಿ ಉಂಡಿ ಗತೆ ಮಾಡಿ ಇಟ್ಕೊನಕತ್ತೀನಿ. ಇಲ್ಲ ಅಂದ್ರೆ ನೀವು ಬಜ್ಜಿ ಹೆಂಗ್ ಬಿಡ್ತೀರಿ, ಸೊ ಆ ತರ ಎಣ್ಣಿ ಒಳಗ ಬಿಡ್ಬೋದು. ಈ ತರ ಮಾಡಿದ್ರ ಒಂದ್ ಸ್ವಲ್ಪ ಶೇಪ್ ಕರೆಕ್ಟ್ ಆಗಿ ಕುಂದಿರ್ತೈತಿ. ಆಮೇಲೆ ಈ ತರ ಮಾಡೋದ್ರಿಂದ ಸ್ವಲ್ಪ ಹೋಟೆಲ್ ಸ್ಟೈಲ್ ಇರ್ತೈತಿ ಅಂತ ಹೇಳಿ ನಾನು ಈ ಟೈಪ್ ಮಾಡಾಕತ್ತೀನಿ. ಈ ತರ ಮಾಡಿ ಇಟ್ಕೊಂಡೇನಿ. ಸೊ ಇವಾಗ ಎಣ್ಣಿನೂ ಕಾದೈತಿ. ಎಣ್ಣೆ ಕಾದಿದ್ದಾದ್ಮೇಲೆ ಒಂದೊಂದಾಗೆ ನಾನು ಬಾಳ್ಗಿ ಒಳಗ ಹಾಕಾಕತ್ತೀನಿ. ಸೊ ಈ ತರಾನು ನೀವು ಗೋಬಿ ಮಂಚೂರಿ ಮಾಡ್ಕೊಂಡ್ ತಿನ್ಬೋದು. ಅದರ್ವೈಸ್ ನೀವು ಗೋಬಿ ಏನಿರ್ತೈತಿ ಅಂದ್ರ ಫ್ಲವರ್ ಏನಿರ್ತೈತಿ, ಸೊ ಅದರಿಂದನೂ ನೀವು ಗೋಬಿ ಮಂಚೂರಿ ಮಾಡ್ಕೊಂಡ್ ತಿನ್ಬೋದು. ಎರಡೂ ತರಾನು ಟೇಸ್ಟ್ ಮಸ್ತ್ ಇರ್ತೈತಿ. ಇದನ್ನ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನ ಫ್ರೈ ಮಾಡ್ಕೋಬೇಕು. ನಾನು ಇಲ್ಲೇ ಯಾವುದೇ ಫುಡ್ ಕಲರ್ ಯೂಸ್ ಮಾಡಿಲ್ಲ, ಸೊ ಅದ್ರ ಸಂಬಂಧ ಕಲರ್ ಅಷ್ಟು ರೆಡ್ ಕಲರ್ ಆಗಿ ಬಂದಿಲ್ಲ. ಸೊ ಫುಡ್ ಕಲರ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ರೆಡ್ ಕಲರ್ ಆಗ್ತೈತಿ. ಫೈನಲ್ ಆಗಿ ಈ ಟೈಪ್ ಬ್ರೌನ್ ಕಲರ್ ಬರೋ ತನ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಒಂದಿಷ್ಟು ಗೋಬಿ ರೆಡಿ ಆದ್ವ ನೋಡ್ರಿ. ಒಬ್ಬೊಬ್ರಿಗೆ ಗೋಬಿ ಮಂಚೂರಿಕಿನ್ನ ಡ್ರೈ ಗೋಬಿನ ಬಾಳ್ ಸೇರ್ತಿರ್ತೈತಿ. ಸೊ ನನಗಂತೂ ಡ್ರೈ ಗೋಬಿ ಬಾಳ್ ಸೇರ್ತೈತಿ. ಬರ್ರಿ ಇವಾಗ ಇನ್ನೊಂದಿಷ್ಟು ಡ್ರೈ ಗೋಬಿನ ಮಾಡ್ಕೊಳ್ಳೋಣ ಅಂತ. ಇವಾಗ ಡ್ರೈ ಗೋಬಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಬರ್ರಿ. ಫಸ್ಟಿಗೆ ನಾನು ಇಲ್ಲೇ ಒಂದು ಬಾಳ್ಗಿ ಒಳಗೆ 2 ರಿಂದ 3 ಚಮಚೆ ಎಣ್ಣೆ ಹಾಕೊಳತೀನಿ. ಅದಾದ್ಮೇಲೆ ಉಳ್ಳಾಗಡ್ಡಿ ಏನ್ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ, ಸೊ ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಬ್ರೌನ್ ಕಲರ್ ಬರೋ ತನ ಹಂಗ ಫ್ರೈ ಮಾಡ್ಕೋತಾನ ಇರ್ಬೇಕು. ನೆಕ್ಸ್ಟ್ ನಾನೇನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ನಲ್ಲ, ಸೊ ಅದನ್ನ ಎಣ್ಣೆ ಒಳಗ ಆಡ್ ಮಾಡ್ಕೋಬೇಕು. ಅಂದ್ರ ಎಣ್ಣೆ ಒಳಗ ಫ್ರೈ ಮಾಡಿದ್ರ ಚಲೋ ಇರ್ತೈತಿ. ಅದಾದ್ಮೇಲೆ 1
ಖಾರದ ಪುಡಿನೂ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಲ್ಲ ಸಾಸ್ನು ಒಂದೊಂದಾಗೆ ಆ್ಯಡ್ ಮಾಡೋಣ ಬರ್ರಿ. ಫಸ್ಟಿಗೆ ನಾನು ಇಲ್ಲೇ ಟೊಮ್ಯಾಟೊ ಸಾಸ್ ಆ್ಯಡ್ ಮಾಡ್ಕೊಳಕತ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲೇ ರೆಡ್ ಚಿಲ್ಲಿ ಸಾಸ್ ಆ್ಯಡ್ ಮಾಡ್ಕೊಳಕತ್ತೀನಿ. ಆಮೇಲೆ ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಇವೆಲ್ಲಾನು ಒಂದೊಂದು ಸ್ಪೂನ್ ಆ್ಯಡ್ ಮಾಡ್ಕೊಳಕತ್ತೀನಿ. ಎಲ್ಲ ಸಾಸಸ್ ಆ್ಯಡ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಲಾಸ್ಟಿಗೆ ವಿನೆಗರ್ ತಗೊಂಡೇನಿ. ಇದನ್ನ ಅರ್ಧ ಸ್ಪೂನ್ ವಿನೆಗರ್ ಹಾಕತ್ತೀನಿ. ಅದಾದ್ಮೇಲೆ ಮತ್ತೆ ಚೆನ್ನಾಗಿ ಎಲ್ಲ ಸಾಸನ್ನು ಮತ್ತು ವಿನೆಗರ್ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಆಲ್ರೆಡಿ ನಾವು ಉಪ್ಪು ಹಾಕಿರ್ತೀವಿ, ಸೊ ನೋಡ್ಕೊಂಡು ಹಾಕ್ರಿ. ಇವಾಗ ಗೋಬಿ ಮಂಚೂರಿ ಗ್ರೇವಿ ಅಂತೂ ಎಲ್ಲ ರೆಡಿ ಆಯ್ತು. ಇವಾಗ ಲಾಸ್ಟಿಗೆ ನಾವೇನು ಡ್ರೈ ಗೋಬಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಸೊ ಅದನ್ನ ಈ ಮಸಾಲೆಗೆ ಸ್ವಲ್ಪ ಹಾಕೋಬೇಕು. ಸ್ವಲ್ಪ ಹಾಕಿದಾದ್ಮೇಲೆ ಮಿಕ್ಸ್ ಮಾಡಬೇಕು. ಅದಾದ್ಮೇಲೆ ಇನ್ನೂ ಸ್ವಲ್ಪ ಡ್ರೈ ಗೋಬಿನ ಹಾಕೊಂಡು ಚೆನ್ನಾಗಿ ಫುಲ್ ಮಿಕ್ಸ್ ಮಾಡ್ಕೋಬೇಕು. ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ರೆಸ್ಟೋರೆಂಟ್ ಟೈಪ್ ಗೋಬಿ ಮಂಚೂರಿ ರೆಡಿ ಆಯ್ತು. ನೋಡಾಕ ಎಷ್ಟು ಚಂದ ಕಾಣಿಸತೈತೆ ನೋಡ್ರಿ. ಇವಾಗ ಟೇಸ್ಟ್ ಮಾಡಿ ನಿಮ್ಗೂ ಹೇಳ್ತೀನಿ. ನೀವು ಒಂದ್ಸತಿ ಈ ರೆಸಿಪಿನ ಡೆಫಿನೆಟ್ ಆಗಿ ಟ್ರೈ ಮಾಡ್ರಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಹೋಪ್ಸೋ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತು ನೆಕ್ಸ್ಟ್ ಲಾಗ್ನಾಗ ಸಿಗೋಣ ಅಂತ.